ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟೂಲ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶಲಿ ವಿ ವಿಲ್ ಹ್ಯಾವ್ ಲಾಟ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಒಂದು ಕಾಮನ್ ಹ್ಯಾಬಿಟ್ ಎಲ್ಲರಿಗೂ ಗಿಲ್ಟ್ ಆಗುವಂಥದ್ದು ಅಂದರೆ ಮೈಂಡ್ಲೆಸ್ ಸ್ಕ್ರಾಲಿಂಗ್. ಫೋನ್ ಎತ್ಕೊತೀವಿ ಏನೋ ಒಂದು ನೋಟಿಫಿಕೇಷನ್ ಅಂತ, ಒಂದು ಅರ್ಧ ಗಂಟೆ 1 ಗಂಟೆ ಹೋಗೋದೇ ಗೊತ್ತಾಗೋದಿಲ್ಲ. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಏನರಲ್ಲೂ ಹೋಗ್ಬಿಡತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಏನಿದು, ಏನು ಮಾಡಿದೆ, ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ಬಿಟ್ನಲ್ಲ, ಇದನ್ನೇ ಏನಕ್ಕಾದ್ರೂ ಬೇರೆದಕ್ಕೆ ಯೂಸ್ ಮಾಡ್ಬೋದಿತ್ತಲ್ಲ. ಆ್ಯಂಡ್ ಆಲ್ಸೋ ನಾವು ಆ ಫೋನ್ನ ಯೂಸ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಒಂದು ಎನರ್ಜಿ ಡ್ರೈನ್ ಆದಂಗೆ ಆಗುತ್ತೆ. ಕರೆಕ್ಟ್, ದಟ್ ಕೆನಾಟ್ ಕಮ್ ಬ್ಯಾಕ್ ಸೋ ಈಸಿಲಿ. ಸೊ ಇದು ಒಂದು ಬ್ಯಾಡ್ ಹ್ಯಾಬಿಟ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಇದನ್ನು ಬ್ರೇಕ್ ಮಾಡಬೇಕು ಅಂತಿದ್ರೆ ಒಂದು ತುಂಬ ಎಫೆಕ್ಟಿವ್ ಟೆಕ್ನಿಕ್ ಇದೆ. ಇದನ್ನು ಏನಂತ ಹೇಳ್ತೀವಿ ಅಂದರೆ ಸ್ವಿಶ್ ಪ್ಯಾಟರ್ನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಪರ್ಪಸ್ ಏನಂತ ಹೇಳಿದ್ರೆ ಹ್ಯಾಬಿಚುವಲ್ ಅಂದರೆ ಲೈಕ್ ನಮಗೆ ಆಟೋಮೆಟಿಕ್ಕಾಗಿ ಸಬ್ಕಾನ್ಷಿಯಸ್ ಆಗಿ ನಾವೊಂದು ಬಿಹೇವಿಯರ್ನ ಮಾಡ್ತಾ ಇರ್ತೀವಿ. ಆ ಬಿಹೇವಿಯರ್ನ ಬ್ರೇಕ್ ಮಾಡಬೇಕು. ಸೊ ಮೈಂಡಲ್ಲಿ ಅಂದರೆ ಬ್ರೈನಲ್ಲಿ ಯಾವುದೇ ಒಂದು ಆ್ಯಕ್ಟಿವಿಟಿ ನಾವು ಮಾಡೋಕ್ಕಿಂತ ಮುಂಚೆ ಒಂದು ವಿಷುವಲ್ ರೆಪ್ರೆಸೆಂಟೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಥಿಂಕ್ ಮಾಡಿ, ಮೊಬೈಲ್ನ ನೀವು ಯೂಸ್ ಮಾಡೋಕ್ಕೆ ತೊಗೊತಿರಲ್ಲ, ಆ ಕ್ಷಣ ನಿಮ್ಮ ಮೈಂಡಲ್ಲಿ ಹೇಗೆ ವಿಜುವಲೈಸ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ನೀವು ಪಾಕೆಟಲ್ಲಿ ಕೈ ಹಾಕೋ ಥರ ಇರ್ಬೋದು, ಅಥವಾ ನೀವು ಪಾಸ್ವರ್ಡ್ ಎಂಟ್ರಿ ಮಾಡ್ತಾ ಇರೋ ಥರ ಇರ್ಬೋದು. ಒಂದು ಇಮೇಜ್ ಬರುತ್ತೆ. ಆ ಇಮೇಜ್ ಏನು ಅಂತ ಜಸ್ಟ್ ಕ್ಲಿಯರಾಗಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನನ್ನ ಪರ್ಸ್ನಲಿ ಆದರೆ ವೆನ್ ಎವರ್ ಐ ಆಮ್ ಫ್ರೀ, ಐ ಆಮ್ ಪುಟಿಂಗ್ ಮೈ ಹ್ಯಾಂಡ್ಸ್ ಇನ್ ಟು ಮೈ ಪಾಕೆಟ್ ಟು ಟೇಕ್ ಔಟ್ ದ ಮೊಬೈಲ್. ದ್ಯಾಟ್ ಇಮೇಜ್ ಕಮ್ಸ್ ಟು ಮೈ ಮೈಂಡ್. ಓಕೆ, ಜೇಬಲ್ಲಿ ನನ್ನ ಕೈಯಾಗಿ ಮೊಬೈಲ್ ತೆಗಿತಾ ಇದ್ದೀನಿ, ಆ ಇಮೇಜ್ ಅದೊಂದು ಸ್ನ್ಯಾಪ್ಶಾಟ್ ತೊಗೊಂಡ್ಬಿಡ್ಬೇಕು. ಓಕೆ, ಅದನ್ನು ಇಲ್ಲಿ ಒಂದು ಸೆಂಟ್ರಲ್ಲಿ ಹಿಂಗೆ ಇಟ್ಕೊಳ್ಳೋಣ. ವೆನ್ ಯು ಕ್ಲೋಸ್ ಯುವರ್ ಐಸ್, ಒಂದು ದೊಡ್ಡ ಇಮೇಜ್ ಆಗಿ ನೋಡಬೇಕು. ಓಕೆ, ದಟ್ ಇಮೇಜ್ ಇಸ್ ಕ್ಲಿಯರ್ ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ಫಾರ್ ಸೆಕೆಂಡ್ ಸ್ಟೆಪ್. ಇಮೇಜ್ ಕ್ಲಿಯರ್ ಇದೆಯಾ? ಬೇಕಾದ್ರೆ ಪಾಸ್ ಮಾಡಿ 1 ಸೆಕೆಂಡು. ಆ ಇಮೇಜ್ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಓಕೆ, ಐ ಹೋಪ್ ಯು ಗಾಟ್ ದಟ್ ಇಮೇಜ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಂತ ಹೇಳಿದ್ರೆ, ವಿ ವಾಂಟ್ ಟು ರಿಪ್ಲೇಸ್ ದಟ್ ಬಿಹೇವಿಯರ್ ವಿತ್ ಸಮ್ ಅದರ್ ಆ್ಯಕ್ಟಿವಿಟಿ. ನಾವು ಏನು ಮೊಬೈಲ್ ತೊಗೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದನ್ನು ರಿಪ್ಲೇಸ್ ಮಾಡಿ ನಾವು ಏನು ಮಾಡಬೇಕು ಅಂತಿದ್ದೀವಿ. ಎನಿ ಹ್ಯಾಬಿಟ್ನ ನಾವು ಬಿಡಬೇಕು ಅಂದರೆ ಆ ಹ್ಯಾಬಿಟ್ ಜಾಗದಲ್ಲಿ ಇನ್ನೊಂದು ಆ್ಯಕ್ಟಿವಿಟಿನ ನಾವು ರಿಪ್ಲೇಸ್ ಮಾಡಲೇಬೇಕಾಗತ್ತೆ. ಸೊ ದಟ್ ಈಸ್ ಹೌ ದ ಮೈಂಡ್ ವರ್ಕ್ಸ್. ಓಕೆ, ಈಗ ನಾವು ಮೊಬೈಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನು ಸಿಗ್ತಾ ಇದೆ? ಇದರ್ ವಿ ಆರ್ ಗೆಟಿಂಗ್ ಎಂಟರ್ಟೈನ್ಮೆಂಟ್ ಅಥವಾ ಒಂದು ಕನೆಕ್ಷನ್. ವೆನ್ ಎವರ್ ವಿ ಸಿ ಸಮ್ಮನ್ಸ್ ಪೋಸ್ಟ್ ಅಂತ ಹೇಳಿದ್ರೆ ವಿ ಫೀಲ್ ಕನೆಕ್ಟೆಡ್. ಕರೆಕ್ಟಾ? ಸೊ ಸೇಮ್ ಕನೆಕ್ಷನ್ ನಾವು ಹೆಂಗೆ ಅಚೀವ್ ಮಾಡ್ಬೋದು? ವಿ ಕ್ಯಾನ್ ಅಚೀವ್ ಬೈ ಗೋಯಿಂಗ್ ಆ್ಯಂಡ್ ಟಾಕಿಂಗ್ ಟು ಪೀಪಲ್. ನಮ್ಮ ಸುತ್ತಮುತ್ತ ವರ್ಕ್ ಪ್ಲೇಸಲ್ಲಾದರೆ ಫ್ರೆಂಡ್ಸ್ ಇರ್ತಾರೆ, ಮನೇಲಾದರೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಮಕ್ಕಳಿರ್ತಾರೆ, ಅವ್ರ ಜೊತೆ ಎಲ್ಲ ನಾವು ಹೋಗಿ ಕನೆಕ್ಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಮೊಬೈಲ್ ಯೂಸ್ ಮಾಡೋ ಬದಲು ನಾವು ನಮ್ಮ ಸುತ್ತಮುತ್ತ ಇರುವಂಥ ಎನ್ವೈರ್ಮೆಂಟಲ್ಲಿ ಇರುವಂಥ ಫ್ರೆಂಡ್ಸ್, ಫ್ಯಾಮಿಲಿನ ಕನೆಕ್ಟ್ ಮಾಡ್ತೀವಿ ಅಥವಾ ಮಾತಾಡಿಸ್ತೀವಿ ಅಂತ ಒಂದು ಹ್ಯಾಬಿಟ್ ರಿಪ್ಲೇಸ್ಮೆಂಟ್ ಇಟ್ಕೊಳ್ಳೋಣ. ಸೊ ಆ ಇಮೇಜ್ ಹೆಂಗೆ ನಿಮ್ಮ ಬ್ರೈನಲ್ಲಿ ಪ್ರೋಸೆಸ್ ಆಗುತ್ತೆ? ಒಬ್ಬೊಬ್ಬರಿಗೆ ಒಂದೊಂದು ಥರ ಇಮೇಜ್ ಪ್ರೋಸೆಸ್ ಆಗುತ್ತೆ. ಓಕೆ, ಜಸ್ಟ್ ಥಿಂಕ್ ಅಬೌಟ್ ಇಟ್. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಸಿ ದಟ್ ಪರ್ಟಿಕ್ಯುಲರ್ ಬಿಹೇವಿಯರ್. ಅಂದರೆ ನ್ಯೂ ಐಡೆಂಟಿಟಿ ಏನು? ಯು ಆರ್ ಟಾಕಿಂಗ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್. ಫಾರ್ ಎಕ್ಸಾಂಪಲ್, ನಿಮ್ಮ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀರಾ ಅಥವಾ ನಿಮ್ಮ ಸ್ಪೌಸ್ ಜೊತೆ ಮಾತಾಡ್ತಾ ಇದ್ದೀರಾ. ಒಂದು ಇಮೇಜ್ನ ಕ್ಯಾಪ್ಚರ್ ಮಾಡಿ ಆ್ಯಂಡ್ ಫೀಲ್ ದಟ್ ಎಮೋಷನ್. ವೆನ್ ಯು ಆರ್ ಟಾಕಿಂಗ್ ಟು ಯುವರ್ ಸ್ಪೌಸ್ ಅಥವಾ ಕಿಡ್ಸ್, ಆ ಫೀಲ್ ಹೆಂಗಿರುತ್ತೆ ಅದನ್ನು ನೀವು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ವಿತ್ ದಟ್ ಇಮೇಜ್. ಆ ಇಮೇಜ್ ಬಂದಾಗ ನಿಮಗೆ ಅದ್ರ ಜೊತೆ ಆ ಎಮೋಷನ್ ಕೂಡ ಬರಬೇಕು. ಸೊ ದ್ಯಾಟ್ ಈಸ್ ಅ ಸೆಕೆಂಡ್ ಸ್ಟೆಪ್. ಐ ಹೋಪ್ ದಟ್ ಪಿಕ್ಚರ್ ಇಸ್ ಕ್ಲಿಯರ್. ನೌ ದ ಫೈನಲ್ ಸ್ಟೆಪ್. ಫೈನಲ್ ಸ್ಟೆಪ್ ಏನಂತ ಹೇಳಿದ್ರೆ, ವಿ ಹ್ಯಾವ್ ಟು ಸಿ ಕ್ಲಿಯರ್ಲಿ ದ ಓಲ್ಡ್ ಪಿಕ್ಚರ್ ಇನ್ ದ ಸೆಂಟರ್. ನಾವು ಕಣ್ಣು ಹಿಂಗೆ ಮುಚ್ಚಿದ್ದೇವೆ ಅಂದರೆ ಸೆಂಟರಲ್ಲಿ ನಮಗೆ ಹಳೆ ಪಿಕ್ಚರ್ ಕಾಣಿಸ್ತದೆ. ಏನು? ವಿ ಆರ್ ಅಬೌಟ್ ಟು ಅನ್ಲಾಕ್ ದ ಫೋನ್ ಅಥವಾ ವಿ ಆರ್ ಅಬೌಟ್ ಟು ಟೇಕ್ ದ ಫೋನ್ ಫ್ರಮ್ ಅವರ್ ಪಾಕೆಟ್ ಅಂತ ಹೇಳಿದ್ರೆ ಆ ಇಮೇಜ್ ಕಾಣಿಸ್ತಾ ಇದೆ. ನೆಕ್ಸ್ಟು ಅದು ದೊಡ್ಡ ಇಮೇಜ್ ಕಾಣಿಸುವಾಗ ಕಾರ್ನರಲ್ಲಿ ವಾಟ್ ಈಸ್ ಅ ನ್ಯೂ ಇಮೇಜ್ ಅಂದರೆ ನಾವು ನಮ್ಮ ಎನ್ವೈರ್ಮೆಂಟಲ್ಲಿ ಯಾರ ಜೊತೆ ನಾವು ಮಾತಾಡಿಸ್ತಾ ಇದ್ದೀವಿ, ವರ್ಕ್ ಕೊಲೀಗ್ಸಾ, ಫ್ರೆಂಡ್ಸಾ ಅವ್ರ ಫ್ಯಾಮಿಲಿ ಮೆಂಬರ್ಸಾ, ಆ ಇಮೇಜ್ ಏನು ಬಂತಲ್ಲ ಹೊಸದು, ಅದನ್ನ ಇಲ್ಲಿ ಇಟ್ಕೋಬೇಕು. ನಾವು ಸಡನ್ಲಿ ವಿ ವಾಂಟ್ ಟು ರಿಪ್ಲೇಸ್ ದಿಸ್ ಬಿಗ್ ಇಮೇಜ್ ಬೈ ದಿ ಸ್ಮಾಲ್ ಇಮೇಜ್. ಓಕೆ, ಅದನ್ನು ಸ್ವಿಶ್ ಅಂತ ಸೌಂಡ್ ಮಾಡಿಕೊಂಡು ನಾವು ರಿಪ್ಲೇಸ್ ಮಾಡಬೇಕು ಇಮೇಜ್ನ. ಇದ್ರಿಗೇನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ವೆನ್ ವಿ ಆರ್ ಎಂಗೇಜ್ಡ್ ವಿತ್ ದ ಫಿಸಿಕಲ್ ಮೋಷನ್ಸ್ ಅಲ್ಲ ಆ್ಯಂಡ್ ಸೌಂಡ್, ಆ ಬ್ರೈನಲ್ಲಿ ಈ ಇಮೇಜಸ್ಗಳು ಈಸಿಯಾಗಿ ರಿಜಿಸ್ಟರ್ ಆಗುತ್ತೆ. ಸೊ ದಟ್ ಈಸ್ ದ ಪರ್ಪಸ್. ಓಕೆ, ಸೊ ಆಟೋಮೆಟಿಕ್ಕಾಗಿ ಕೆಲವು ಪ್ಯಾಟರ್ನ್ಸ್ ರನ್ ಆಗ್ತಾ ಇರುತ್ತೆ. ಆ ಪ್ಯಾಟರ್ನ ನಾವು ಸ್ಕ್ರ್ಯಾಚ್ ಮಾಡ್ತಾ ಇದ್ದೀವಿ.
ಸ್ಕ್ರ್ಯಾಚ್ ಮಾಡಿ ಹೊಸ ಪ್ಯಾಟರ್ನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ದ ಪಾಯಿಂಟ್. ಓಕೆ, ಸೊ ದಿಸ್ ಈಸ್ ದ ಬಿಗ್ಗರ್ ಪಿಕ್ಚರ್. ಈ ಥರ ಒಂದು ದೊಡ್ಡ ಪಿಕ್ಚರ್ ಇದೆ ಅಂತ ಹೇಳಿದ್ರೆ ಇದು ಸ್ಮಾಲ್ ಪಿಕ್ಚರ್ ಇಲ್ಲಿದೆ. ಇದು ಸ್ಕ್ವೀಸ್ ಆಗ್ತಾ ಬರಬೇಕು ಓಲ್ಡ್ ಪಿಕ್ಚರ್. ಅಟ್ ದ ಸೇಮ್ ಟೈಮ್ ದಿಸ್ ಹ್ಯಾಸ್ ಟು ಬಿಕಮ್ ಬಿಗ್ ಆ್ಯಂಡ್ ಕಮ್ ಇನ್ ಫ್ರಂಟ್ ಆಫ್ ಅಸ್. ಈ ಹಳೇ ಇಮೇಜ್ ಏನಿದೆ, ಹಳೆಯ ಹ್ಯಾಬಿಟ್ ಏನಿದೆ ಕೆಳಗಡೆ ಹೋಗ್ತಾ ಇದೆ, ಹೊಸ ಹ್ಯಾಬಿಟ್ ಮೇಲ್ಗಡೆ ಬರ್ತಾ ಇದೆ. ಸೊ ಇಟ್ಸ್ ಲೈಕ್ ಸ್ವಿಶ್ ಸ್ವಿಶ್ ಸ್ವಿಶ್. ಸೊ ಎವ್ರಿ ಟೈಮ್ ಯು ಆರ್ ಡೂಯಿಂಗ್ ಇಟ್, ಯು ಆರ್ ವಿಜುವಲೈಸಿಂಗ್ ದ ಓಲ್ಡ್ ಫೋಟೋ ಸ್ಕ್ವೀಸ್ ಆಗ್ತಾ ಇರಬೇಕು, ನ್ಯೂ ಫೋಟೋ ಎನ್ಲಾರ್ಜ್ ಆಗ್ತಾ ಇರಬೇಕು ವಿತ್ ಫುಲ್ ಕಲರ್ ಆ್ಯಂಡ್ ಫುಲ್ ಎಮೋಷನ್. ಸೊ ನೀವು ಫಸ್ಟಿಗೆ ವಿಜುವಲೈಸ್ ಮಾಡಿದಾಗ ಯಾವ ಎಮೋಷನ್ಸ್ ಇತ್ತು ಆ ಎಮೋಷನ್ ನೀವು ಫೀಲ್ ಮಾಡ್ಕೋಬೇಕು. ಸೊ ಇದು ಮಾಡಿದಾಗ, ಸೊ ಯು ಡೂ ಇಟ್ 3 times, ಸ್ವಿಶ್ 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 ಆ್ಯಂಡ್ ಯು ಬ್ರೇಕ್ ದ ಸ್ಟೇಟ್. ಜಸ್ಟ್ ಶೇಕ್ ಇಟ್ ಆಫ್. ಆ ಕಡೆ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ದೆನ್ ಯು ರಿಪೀಟ್ 2-3 times ಅಗೇನ್, ಸ್ವಿಶ್ ಸ್ವಿಶ್ ಸ್ವಿಶ್. ಫೈನಲಿ ನೀವು 3 times 4 times ರಿಪೀಟ್ ಮಾಡಿದ ಮೇಲೆ ಯು ಟ್ರೈ ಟು ರಿಮೆಂಬರ್ ದಟ್ ಹ್ಯಾಬಿಟ್ ಇಮೇಜ್. ನೀವು ಯಾವಾಗ ಆ ಹ್ಯಾಬಿಟ್ ಏನು ಮಾಡ್ತಾ ಇದ್ರಲ್ಲ, ಫೋನ್ ಅನ್ಲಾಕ್ ಮಾಡೋದು, ಆ ಇಮೇಜ್ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಯುವರ್ ಬ್ರೈನ್ ವಿಲ್ ಜಂಪ್ ಆ್ಯಂಡ್ ಶೋ ದಿಸ್ ನ್ಯೂ ಫೋಟೋ ಆನ್ ಯುವರ್ ಫೇಸ್. ಆವಾಗ ಏನಾಗುತ್ತೆ ಅಂದರೆ ದರ್ ಇಸ್ ಎ ಪ್ಯಾಟರ್ನ್ ಬೇಕು. ಅನ್ಕಾನ್ಷಿಯಸ್ಸಾಗಿ ವಿ ಆರ್ ನಾಟ್ ಡೂಯಿಂಗ್ ಇಟ್. ಸೊ ವಿ ಆರ್ ಆಲ್ರೆಡಿ ಹೆಂಗೆ ಅಂದರೆ ಈಗ ಹೊಸ ಇಮೇಜಿಂದ ಒಂದು ಒಳ್ಳೆ ಫೀಲಿಂಗ್ನ ನಾವು ಆಲ್ರೆಡಿ ಅನುಭವಿಸಿದ್ದೀವಿ. ಸೊ ಅವರ್ ಬ್ರೈನ್ ವಿಲ್ ಗೋ ಟುವರ್ಡ್ಸ್ ದಟ್. ಹಳೆ ಆ್ಯಕ್ಟಿವಿಟಿ ಅಥವಾ ಹಳೆ ಬಿಹೇವಿಯರ್ ಕೂಡ ಕಡೆ ಹೋಗೋದಿಲ್ಲ. ಸೊ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಸ್ವಿಶ್ ಪ್ಯಾಟರ್ನ್. ಟ್ರೈ ಮಾಡಿ ನೋಡಿ, ಇಟ್ ವಿಲ್ ಬಿ ಲೈಕ್ ಮ್ಯಾಜಿಕ್. ನಿಮಗೆ 5-10 minutesಲ್ಲಿ ಯು ಕ್ಯಾನ್ ಓವರ್ಕಮ್ ಎನಿ ಲಾಂಗ್ ಟೈಮಿಂದ ಆಗಿರೋಂಥ ಹ್ಯಾಬಿಟ್ಸ್ಗಳಿದೆಯಲ್ಲ ಅದನ್ನು ರೀಪ್ಲೇಸ್ ಮಾಡ್ಬೋದು. ಓನ್ಲಿ ರೂಲ್ ಅಂತಂದರೆ ದ ಇಮೇಜ್ ಶುಡ್ ಬಿ ವೆರಿ ಕ್ಲಿಯರ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಇಮೇಜ್ ನಾವೇನು ಮಾಡ್ತೀವಲ್ಲ ದಟ್ ಹ್ಯಾಸ್ ಟು ಬಿ ವೆರಿ ವೆರಿ ಪ್ಲೆಸೆಂಟ್ ಎಮೋಷನ್. ನಿಮಗೆ ಏನು ಖುಷಿ ಕೊಡುತ್ತಲ್ಲ ಅದು, ದಟ್ ಶುಡ್ ಬಿ ಮೋರ್ ದೆನ್ ವಾಟ್ ಯು ಆರ್ ಗೆಟಿಂಗ್ ಫ್ರಮ್ ದ ಪ್ರೀವಿಯಸ್ ಹ್ಯಾಬಿಟ್. ದಟ್ ಈಸ್ ದ ಓನ್ಲಿ ಕಂಡೀಷನ್. ಮಾಡಿ ನೋಡಿ ಹೆಂಗಿತ್ತು ಅಂತ ಹೇಳಿ ನನಗೆ. If it's useful, please share it to others also. Okay, thank you so much. That was the video. Take care. Bye bye.